ನಮಸ್ಕಾರ ಎಲ್ಲರಿಗೂ. ನಾನು ಫಸ್ಟು ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಮೊದಲೆಲ್ಲರೂ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಆಮೇಲೆ ಆ ವಿಡಿಯೋದ ಸಂಪೂರ್ಣ ಮಹತ್ವವನ್ನು ನಾನು ಕೊನೆಗೆ ತಿಳಿಸ್ತೀನಿ. ಫಸ್ಟು ಆ ವಿಡಿಯೋ ನೋಡ್ಕೊಂಬರೋಣ. ಸಾಮಾನ್ಯವಾಗಿ ಈ ನವಂಬರ್, ಡಿಸೆಂಬರ್ ಈ ಸಂದರ್ಭದಲ್ಲಿ ಅಂದರೆ ಮಾರ್ಗಶಿರ ಮಾಸದಲ್ಲಿ ಬಹುತೇಕ ಕರ್ನಾಟಕ, ಆಂಧ್ರ ಬಹುತೇಕ ಕಡೆಗಳಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಭಾರತದಾದ್ಯಂತ ಹಾಕ್ತಾರೆ. ಅದೇ ರೀತಿ ನಮ್ಮ ಹಂಪಿಯ ತುಂಗಭದ್ರಾ ನದಿ ತೀರದ ದಡದಲ್ಲಿರ್ತಕ್ಕಂತಹ ಅಂಜನಾದ್ರಿ, ತಮಗೆಲ್ಲರಿಗೂ ಗೊತ್ತಿರತಕ್ಕಂತಹ ಹನುಮಂತನ ಜನ್ಮಸ್ಥಳವಾಗಿರ್ತಕ್ಕಂತಹ ಅಂಜನಾದ್ರಿಗೆ ಇತ್ತೀಚಿನ ಕೆಲವು ವರ್ಷಗಳಿಂದ ಹನುಮಂತನ ಭಕ್ತರು ಹನುಮ ಮಾಲೆಯನ್ನು ಧಾರಣೆ ಮಾಡ್ತಾ ಇದ್ದಾರೆ. ಸರ್ವೇ ಸಾಮಾನ್ಯ, ಎಲ್ಲರಿಗೂ ಅದು ತಿಳಿದಿರತಕ್ಕಂತಹ ವಿಷಯ. ಈ ಹನುಮಮಾಲಾಧಾರಿಗಳಿಗೆ ಒಂದು ಮಾಹಿತಿಯನ್ನು ಅಥವಾ ಒಂದು ವಿಶೇಷವಾದ ಕಾಳಜಿಯಿಂದ ನಾನು ಒಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂತಂದರೆ, ಹನುಮಮಾಲಾಧಾರಿಗಳು ಮಾಲಾ ವಿಸರ್ಜನೆ ಅಂದರೆ ಏನು ಅಂತಂದರೆ, ಅವರಿಗೆ ಕೆಲವೊಂದು ನಿಯಮಗಳು ಇರುತ್ತೆ. ಈ ಮಾಲೆಯನ್ನು ಅವರು ಧಾರಣೆ ಮಾಡಿಂದ ಇಷ್ಟು ದಿನಗಳ ಕಾಲ, ಅಂದರೆ ಅವರು ಎಷ್ಟು ದಿನಗಳ ಕಾಲ ಅದನ್ನು ಧಾರಣೆ ಮಾಡಿ ದೀಕ್ಷೆಯಲ್ಲಿರ್ತಾರೋ ಆ ದೀಕ್ಷೆ ಮುಗಿಯೋ ತನಕನೂ ಅವರು ಮದ್ಯ ಮಾಂಸವನ್ನು ಸೇವನೆ ಮಾಡಬಾರ್ದು. ಆಮೇಲೆ ಹೊರಗಡೆ ಬೇರೆ ಯಾವುದೇ ಪದಾರ್ಥಗಳನ್ನು ತಿನ್ನಬಾರ್ದು. ಹಾಗೆ ಮೈಲಿಗೆ ಮಡಿ ಇವುಗಳನ್ನು ಆಚರಣೆ ಮಾಡಬೇಕು. ಮತ್ತು ಬ್ರಹ್ಮಚರ್ಯಾಶ್ರಮವನ್ನು ಪಾಲನೆ ಮಾಡಬೇಕು. ಬೆಳಗ್ಗೆ ಬೇಗ ಏಳಬೇಕು. ಸಂಜೆ ಒಂದು ಸರ್ತಿ, ಬೆಳಗ್ಗೆ ಒಂದು ಸರ್ತಿ ಸ್ನಾನ ಮಾಡಿ ಹನುಮಂತನ ಭಜನೆಯನ್ನು ಮಾಡುತ್ತಾ ಅವರು ಈ ರೀತಿಯಾಗೇ ಇರಬೇಕು ಅನ್ನೋ ಕೆಲವೊಂದು ನಿಯಮಗಳನ್ನು ಅವರಿಗೆ ಆ ಮಾಲೆ ಹಾಕಿಸ್ಬೇಕಾದ್ರೆ ಹೇಳಿರ್ತಾರೆ. ವಿಸರ್ಜನೆ ಅಂದರೆ ಆ ಪದದ ಅರ್ಥ, ಈ ಅವರು ಧಾರಣೆ ಮಾಡಿರ್ತಕ್ಕಂಥ ಈ ಮಾಲೆಯನ್ನು ಹನುಮಂತನ ಜನ್ಮಸ್ಥಳವಾದ ಅಂಜನಾದ್ರಿಗೆ ಬಂದುಬಿಟ್ಟು ಆ ಮಾಲೆಯನ್ನು ತೆಗೆದುಬಿಟ್ಟು, ಅಂದರೆ ಅವ್ರಿಗಿದ್ದಿರ್ತಕ್ಕಂಥ ಈ ಇಷ್ಟು ದಿನಗಳ ಕಂಡೀಷನ್ಸ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅನ್ನೋದು ಅದರ ಅರ್ಥ. ಇಲ್ಲಿಂದ ಅವರು ಮತ್ತೆ ಮೊದಲಿನ ಅವರ ಜೀವನವನ್ನು ಅವರು ಪ್ರಾರಂಭ ಮಾಡಬಹುದು. ಅವರ ಆಹಾರ ಪದ್ಧತಿಗಳೇ ಆಗಿರಲಿ ಅಥವಾ ಬೇರೆ ಏನೇ ಇರಲಿ, ಮದುವೆ ಆದೋದಿದ್ದರೆ ಮತ್ತು ಅವರು ಗೃಹಸ್ಥಾಶ್ರಮಕ್ಕೆ ಹೋಗೋದಾಗಲಿ, ಈ ರೀತಿ ಎಲ್ಲವನ್ನು ಮಾಡಬಹುದು ಅನ್ನೋದು ಇದರ ಅರ್ಥವೇ ಹೊರತು, ಬಹುತೇಕ ಜನಗಳು, ನಾನು ತುಂಬ ವಿಷಾದದಿಂದ ಈ ಮಾತನ್ನು ಹೇಳ್ತೀನಿ, ಬಹುತೇಕ ಹಂಪಿಗೆ ಬರತಕ್ಕಂತಹ ಬಹುತೇಕ ಭಕ್ತಾದಿಗಳು, ಹನುಮಂತನ ಮಾಲಾಧಾರಿಗಳು ತುಂಗಭದ್ರಾ ನದಿಯಲ್ಲಿ, ಪಂಪಾ ಸರೋವರದಲ್ಲಿ, ಎಲ್ಲಿ ಅಂದರೆ ಅಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಅವರು ಹಾಕ್ಕೊಂಡಿರ್ತಕ್ಕಂತಹ ಬಟ್ಟೆಗಳನ್ನು ನದಿಯಲ್ಲಿ ಬಿಸಾಕ್ತಾ ಇದ್ದಾರೆ. ನದಿಯಲ್ಲಿ ಬಿಡಬೇಕು ಅಂತ ಎಲ್ಲೂ ಅದರಲ್ಲಿ ಯಾವುದೇ ಶಾಸ್ತ್ರಗಳಲ್ಲಾಗಲಿ ಎಲ್ಲೂ ಅದರ ಬಗ್ಗೆ ಉಲ್ಲೇಖ ಇಲ್ಲ. ವಿಸರ್ಜನೆ ಅಂದರೆ ಈ ಇರ್ತಕ್ಕಂತಹ ಕಂಡೀಷನ್ನಿಂದ ನೀವು ಹೊರಗಡೆಗೆ ಬರ್ತೀರೇ ಹೊರತು ಅದನ್ನು ನದಿಯಲ್ಲಿ ಬಿಡಬೇಕು, ನದಿಯಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಯಾವುದರಲ್ಲೂ ಅದರ ಬಗ್ಗೆ ಉಲ್ಲೇಖ ಇಲ್ಲ. ಹಾಗಾಗಿ ಈ ವಿಡಿಯೋ ಮುಖಾಂತರ ಎಲ್ಲ ಹನುಮ ಭಕ್ತರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಹಂಪಿಗೆ ಬಂದಾಗ, ತುಂಗಭದ್ರಾ ನದಿಗೆ ಬಂದಾಗ ಸ್ನಾನವನ್ನು ಮಾಡಿ ಆ ಮಾಲಾ ವಿಸರ್ಜನೆ, ಹನುಮ ಮಾಲಾ ದೀಕ್ಷಾ ವಿಸರ್ಜನೆ ಅಂತ ಏನು ನೀವು ಮಾಡ್ತೀರಿ ಅವನ್ನು ತೆಗೆದಿಟ್ಕೊಳ್ಳಿ. ಆ ಮಾಲೆ ಆಗಲಿ, ತುಳಸಿ ಮಣಿ ಆಗಲಿ, ಹನುಮಂತನ ಲಾಕೆಟ್ ಆಗಲಿ, ಅಥವಾ ನೀವು ಉಟ್ಕೊಂಡಿರ್ತಕ್ಕಂಥ ಬಟ್ಟೆಗಳನ್ನಾಗಲಿ ಅಂಜನಾದ್ರಿಗೆ ಹೋಗಿ ಹನುಮಂತನ ದರ್ಶನವನ್ನು ಮಾಡಿ ಆ ಮಾಲೆಯನ್ನು ತೆಗೆದು ಎಲ್ಲವನ್ನು ತೆಗೆದಿಟ್ಕೊಂಡ್ರೆ ಮತ್ತೆ ಮುಂದಿನ ವರ್ಷ ನೀವು ಆ ಮಾಲೆಯನ್ನು ಧಾರಣೆ ಮಾಡಿದಾಗ ಮತ್ತೆ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ವಿಸರ್ಜನೆ ಅಂತಂದರೆ ತಮ್ಮ ಬಟ್ಟೆಗಳನ್ನು ನದಿಲಿ ಬಿಡದೇ ಇರಲಿ. ಏಕೆಂದರೆ ನದಿಗಳು ಇದೇ ರೀತಿ ನಾವು ಬಟ್ಟೆಗಳನ್ನು ಬೇಡದೇ ಇರತಕ್ಕಂಥ ವಸ್ತುಗಳನ್ನು ಬಿಡ್ತಾ ಹೋದರೆ ನಮ್ಮ ನದಿಗಳು ಉಳಿಯೋದಿಲ್ಲ. ಹಾಗಾಗಿ ನದಿಗಳನ್ನು ಉಳಿಸಿ, ನದಿಗಳನ್ನು ಸಂರಕ್ಷಣೆ ಮಾಡಿ. ಜಲಚರಗಳಿಗೆ, ಪ್ರತಿಯೊಂದು ಜೀವಿಗಳಿಗೂ ನೀರು ಅತಿ ಅವಶ್ಯಕವಾದಂತಹ ವಸ್ತು ಇರೋದರಿಂದ ತುಂಬ ಕಳಕಳಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಎಲ್ಲ ಹನುಮ ಭಕ್ತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಬಜರಂಗಬಲಿ.